ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸ ದಿನ ಹೊಸ ವಿಡಿಯೋ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಒಂದು ಗ್ರೀಕ್ ರೆಸಿಪಿ ಮಾಡ್ತಾ ಇದ್ದೀನಿ. ಇದಕ್ಕೆ ಗ್ರೀಸ್ ಭಾಷೆಯಲ್ಲಿ ಕೋಕಿನಿ ಚಾಲ್ಸಾ ಅಂತ ಹೇಳ್ತಾರೆ. ನಾನು ಫಸ್ಟಿಗೆ ಒಲಿವ್ ಆಯಿಲ್ ಹಾಕಿದ್ದೀನಿ. ಇವಾಗ ಚಿಕನ್ ಹಾಕೋಣ. ಚಿಕನನ್ನು ನಾನು ದೊಡ್ಡ ದೊಡ್ಡ ಪೀಸೇ ಕಟ್ ಮಾಡ್ಕೊಂಡಿದ್ದೀನಿ. ಅದೇ ಥರ ಸ್ವಲ್ಪ ಪೀಸ್ ಮೇಲೆ ಸ್ವಲ್ಪ ಇದು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಫಸ್ಟು ಚಿಕನನ್ನು ಫ್ರೈ ಮಾಡ್ಕೊಳ್ಬೇಕು ಒಲಿವ್ ಆಯಿಲ್ದಲ್ಲಿ. ಅದನ್ನೇ ನಾನು ಮಾಡ್ತಾಯಿದ್ದೀನಿ. ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ, ಯಾಕಂದರೆ ಫಸ್ಟು ಒಲಿವ್ ಆಯಿಲಲ್ಲಿ ಚಿಕನ್ ಫ್ರೈ ಮಾಡಿದ್ರೇ ಒಳ್ಳೆಯ ಟೇಸ್ಟ್ ಬರುತ್ತೆ ಇದಕ್ಕೆ ರೆಸಿಪಿಗೆ. ಅದಕ್ಕಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಸ್ವಲ್ಪ ಫ್ರೈ ಆಯಿತು, ಜಾಸ್ತಿ ಏನಾಗಿಲ್ಲ, ಸ್ವಲ್ಪ. ಇವಾಗ ನಾವು ಬೀಸಿದ ಉಳ್ಳಾಗಡ್ಡೆಯನ್ನು ಹಾಕೋಣ. ಉಳ್ಳಾಗಡ್ಡೆಯನ್ನು ನಾನು ಬೀಸ್ಕೊಂಡಿದ್ದೀನಿ, ಕಟ್ ಮಾಡ್ಕೊಂಡಿಲ್ಲ. ಬೀಸ್ಕೊಂಡ್ರೆ ಚೆನ್ನಾಗಾಗತ್ತೆ ಅಂತ, ಸಾಸ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಇದ್ರದ್ದು ಇದು ಕೂಡ. ಇವಾಗ ಸ್ವಲ್ಪ ನಾವು ಹಾಗೆ ಇಡೋಣ, ಯಾಕಂದರೆ ಹಸಿ ವಾಸನೆ ಹೋಗಲಿ ಅಂತ. ಬೀಸಿದ ಓನಿಯನ್ಟು ಹಸಿ ವಾಸನೆ ಹೋಗ್ತದೆ ನಾವು ಹೀಗೆ ಇಟ್ಟಿದ್ರೆ. ಇವಾಗ ಹಸಿದ ಪರಿಮಳ ಹೋಗಿದೆ. ಅದಕ್ಕಾಗಿ ಇವಾಗ ಚೆನ್ನಾಗಿ ನಾವು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದೇ ಥರ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಮೇ ಬಿ ಇವಾಗ ನಾವು ಹಾಕ್ತಾ ಇರೋದು ಲವಂಗ ಅಲ್ಲ, ಅದು ಏನು ಹೇಳ್ತಾರೆ ಅದಕ್ಕೆ, ಸಿನಿಮನ್ ಹಾಕೋಣ. ಇವಾಗ ಸ್ವಲ್ಪ ಬಡೆ ಸೊಪ್ಪು ಹಾಕೋಣ. ಬಡೆ ಸೊಪ್ಪು ಹಾಕಿದರೆ ಟೇಸ್ಟ್ ಬರುತ್ತೆ ಅಂತ ಬಡೆ ಸೊಪ್ಪನ್ನು ನಾವು ಯೂಸ್ ಮಾಡೋದು. ಇದರಿಂದ ಚೆನ್ನಾಗಾಗತ್ತೆ. ಇವಾಗ ಸ್ವಲ್ಪ ಪೆಪ್ಪರ್, ಸ್ವಲ್ಪನೇ, ಇದಕ್ಕೆ ಏನು ಜಾಸ್ತಿ ರೆಸಿಪಿಗಳು ಏನಿಲ್ಲ, ಸ್ವಲ್ಪ ಪೆಪ್ಪರ್. ಇವಾಗ ಸ್ವಲ್ಪ ಉಪ್ಪನ್ನು ಹಾಕೋಣ. ನಾವು ಸ್ವಲ್ಪ ಉಪ್ಪು ಹಾಕಿದರೆ ಆಯಿತು. ಮತ್ತು ಬೇಕಾದರೆ ಆಮೇಲೆ ಹಾಕ್ಕೊಳ್ಳಿಕ್ಕಾಗತ್ತೆ. ನಾನಿಲ್ಲಿ ಸ್ವಲ್ಪನೇ ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ನಾವು ಟರ್ನ್ ಮಾಡೋಣ. ಇದರ ರೆಸಿಪಿ ಚೆನ್ನಾಗಾಗತ್ತೆ ಕೂಡ. ಯಾಕಂತ ಹೇಳಿದರೆ ಇದು ಡಯಟ್ ಮಾಡೋರಿಗೆ ಮತ್ತು ಹೀಗೆ ಖಾರ ಎಲ್ಲ ಯಾರು ತಿನ್ನೋದಿಲ್ಲ, ಸ್ಪೈಸಿ ತಿನ್ನಲಿಲ್ಲದವರಿಗೆಲ್ಲ ಇದು ಒಳ್ಳೆಯ ರೆಸಿಪಿ. ಇದನ್ನು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಇವಾಗ ನಾವು ಇದಕ್ಕೆ ಟೊಮಾಟೊವನ್ನು ಹಾಕೋಣ. ನಾನು ಬೀಸಿಟ್ಕೊಂಡ ರೆಡಿಮೇಡ್ ಟೊಮಾಟೊನೇ ಹಾಕ್ತಾಯಿದ್ದೀನಿ. ಗ್ರೀಸಲ್ಲಿ ಸೂಪರ್ ಮಾರ್ಕೆಟ್ನಲ್ಲಿ ಈ ಥರ ಬೀಸಿಟ್ಟ ಟೊಮಾಟೊ ಇದೇ ಸಿಗತ್ತೆ. ನಾವು ಬೀಸ್ಕೊಳ್ಬೇಕಂತ ಏನಿಲ್ಲ, ಹಾಗೆ ರೆಡಿಮೇಡ್ ಸಿಗತ್ತೆ. ಇವಾಗ ಸ್ವಲ್ಪ ಕುದಿಲಿಕ್ಕೆ ಬಿಟ್ಟಿದಾಗ ಈ ಕಲರ್ ಬರುತ್ತೆ. ಇನ್ನೂ ಸ್ವಲ್ಪ ಕುದಿಬೇಕು. ಇದು ಸ್ವಲ್ಪನೇ ಕುದ್ದಿದೆ, ಇನ್ನೂ ಕೂಡ ಸ್ವಲ್ಪ ಆಗಬೇಕು. ಇದು ನೀರು ಬತ್ತಬೇಕು ಇದೇ ಥರ. ಇವಾಗ ನೋಡಿ ಕುದ್ದಿದೆ ಇದೇ ಥರ, ಹಾಗಾಗಿ ಕುದಿಸ್ಲಿಕ್ಕೆ ಬಿಟ್ಟಿದ್ದೀನಿ. ಅದಕ್ಕಾಗಿ ಚೆನ್ನಾಗಿ ಕುದಿಸ್ತಾ ಇದೆ. ಇವಾಗ ರೆಡಿ ಆಗ್ತಾ ಬಂತು. ಇವಾಗ ನೀವು ನೋಡ್ಬೋದು ಸಾಕಷ್ಟು ನೀರು ಹೋಗಿದೆ ಆಲ್ರೆಡಿ. ಇನ್ನೂ ಕೂಡ ಸ್ವಲ್ಪ ಇದೆ. ಇದೇ ಥರ ಬತ್ತಾ ಇದ್ದರೆ ಚೆನ್ನಾಗಿರುತ್ತೆ. ಇನ್ನೂ ಕೂಡ ಸ್ವಲ್ಪ ಇದೇ ಥರ ಆಗಬೇಕು. ಇವಾಗ ನೀವು ನೋಡ್ಬೋದು ಆಲ್ಮೋಸ್ಟ್ ನೀರು ಲೆಸ್ ಆಗಿದೆ. ಹಾಗಾಗಿ ನಾನು ಇನ್ನೂ ಸ್ವಲ್ಪ ಇದನ್ನು ಹಾಗೆ ಇಡ್ತಾ ಇದ್ದೀನಿ, ಇದೇ ಥರ ಇರಲಿ ಅಂತ. ಇವಾಗ ನೀವು ನೋಡ್ಬೋದು ಚೆನ್ನಾಗಾಗಿದೆ. ಇವಾಗ ಇದರ ರೆಸಿಪಿ ಇಲ್ಲೇ ಇದೆ. ಇವಾಗ ನೀವು ನೋಡ್ತಾ ಇರ್ಬೋದು, ನಾನು ಇಲ್ಲಿ ಪಾಸ್ತಾ ಥರನೇ ಇರೋ ರೈಸನ್ನು ಬೇಯಿಸಿಟ್ಕೊಂಡಿದ್ದೀನಿ. ಇದಕ್ಕೆ ಪಾಸ್ತಾನೇ ಅಂತ ಹೇಳ್ತಾರೆ ನಾವಿಲ್ಲಿ. ಸಣ್ಣ ರೈಸ್ ಇದು, ದೊಡ್ಡ ರೈಸ್ ಏನಲ್ಲ, ತುಂಬ ಸಣ್ಣ ರೈಸ್ ಇದು. ಇದಕ್ಕೆ ಪಾಸ್ತಾದಲ್ಲೇ ಸಿಗೋ ರೈಸ್ ಇದು. ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಎಲ್ಲ ಚೆನ್ನಾಗಾಗತ್ತೆ. ಯಾವಾಗಲೂ ಮೆಕರೋನಿ, ಪೆನ್ನೆ ಎಲ್ಲ ನಾವು ತಿಂದು ಬೇಜಾರು ಬಂದರೆ ನಾವು ಈ ಥರ ಇದನ್ನು ಯೂಸ್ ಮಾಡ್ಬೋದು. ಇದನ್ನು ನಾನು ಏನು ಮಾಡ್ತೀನಿ, ಬೇಯಿಸಿಟ್ಕೊಂಡಿದ್ದೀನಿ ಆಲ್ರೆಡಿ. ನಾನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಏನು ಮಾಡೋದು ಅಂತ ಹೇಳಿದ್ರೆ, ಇದನ್ನು ನಾನು ಇದ್ರೊಳಗಡೆ ಹಾಕಿ ಮಿಕ್ಸ್ ಮಾಡ್ತೇನೆ. ಯಾಕಂದರೆ ಇದು ಚೆನ್ನಾಗಿರುತ್ತೆ ಇದ್ರ ಜೊತೆನೇ ಹಾಕೊಂಡು ಮಿಕ್ಸ್ ಮಾಡಲಿಕ್ಕೆ. ಯಾಕಂತೇಳಿದ್ರೆ ಇದು ಒಂಥರ ರೈಸ್ ಥರನೇ. ಅದಕ್ಕೆ ಸಾಸ್ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ನಾನು. ನಾವು ಯಾವ ಥರ ಪೆನ್ನೆ ಪಾಸ್ತಾ
ಸ್ಪೆಗೆತಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ತೀವೋ ಅದೇ ಥರ ಇದನ್ನು ಕೂಡ ನಾನು ಇದ್ರ ಒಳಗಡೆ ಹಾಕಿ ಮಿಕ್ಸ್ ಮಾಡ್ತೀನಿ. ಇದು ಒಂಥರ ಕೊಚ್ಚಗಕ್ಕಿ ರೆಡ್ ರೈಸ್ ಥರನೇ ಇರುತ್ತೆ, ಚೆನ್ನಾಗಿರುತ್ತೆ. ಪೂರ್ತಿ ಹಾಕಿ ನಾನು ಒಂದು ಪ್ಯಾಕೆಟನ್ನು ಫುಲ್ ಹಾಕಿದ್ದೀನಿ. ಒಂದು ಪ್ಯಾಕೆಟ್ ಅಂದರೆ ಮೇ ಬಿ ಆಲ್ಮೋಸ್ಟ್ ಅಂದರೆ 1 kg ಇರ್ಬೋದು. ಈ ಥರ ಮಿಕ್ಸ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನಾನು ಅಲ್ಲಿ ಇವಾಗ ವಾಯ್ಸ್ ಮೆಸೇಜ್ ಕೊಡ್ತಾ ಇದ್ದೀನಿ. ಅದರಲ್ಲೂ ಕೂಡ ನಾನು ಇದನ್ನೇ ಹೇಳಿದ್ದೆ, ಬಟ್ ಅದು ಕರೆಕ್ಟ್ ಬರಲಿಲ್ಲ, ಯಾಕಂದರೆ ತುಂಬ ಸೌಂಡ್ ಇತ್ತು. ಅದಕ್ಕೋಸ್ಕರ ಮತ್ತೆ ನಾನು ವಾಯ್ಸ್ ಮೆಸೇಜ್ ಮಾಡ್ತಾಯಿದ್ದೀನಿ. ಈ ಥರ ಮಿಕ್ಸ್ ಮಾಡಿದರೆ ಆಯಿತು. ಇದಕ್ಕೆ ಉಪ್ಪು ಖಾರ ಎಲ್ಲ ಸರಿ ಇದೆಯಂತ ನೋಡ್ರೆ ಆಯಿತು. ಇದಕ್ಕೆ ಈ ಭಾಷೆಯಲ್ಲಿ, ಗ್ರೀಕ್ ಭಾಷೆಯಲ್ಲಿ ಹೇಳ್ತಾರೆ ಕೋಕಿನ ಚಾಲ್ಸ, ಮೆಕರೋನಿ, ಪಾಸ್ತಾ, ಈ ಥರ. ಇದು ಈ ಥರ ಮಾಡಿದರೆ ಮಕ್ಕಳು ಕೂಡ ತಿನ್ಬೋದು, ದೊಡ್ಡವರು ಕೂಡ ತಿನ್ಬೋದು. ಇದು ಚೆನ್ನಾಗಿದೆ, ಡಯಟ್ ಮಾಡುವವರು ಕೂಡ ತಿನ್ಬೋದು. ಇದು ಲೈಟ್ ಫುಡ್ಡು, ಏನು ವೇಟ್ ರೈಸ್ ತಿನ್ನೋದಿಲ್ಲ, ರೈಸ್ ತಿನ್ನಬಾರ್ದು, ರೈಸ್ ತಿನ್ನೋಕ್ಕಾಗಲ್ಲ ಅಂತ ಹೇಳಿದರೆ ಈ ಥರ ತಿನ್ಬೋದು. ನೀವು ನೋಡ್ತಾ ಇದ್ದೀರಿ, ಈ ಥರ ಬಂದಿದೆ. ಚಿಕನ್ ಇದೆ ಮತ್ತು ರೆಡ್ ಸಾಸ್ ಇದೆ. ಇದಕ್ಕೆ ಹೇಳೋದು ಕೋಕಿನಿ ಚಾಲ್ಸ ಅಂತ ಹೇಳ್ತಾರೆ. ಚೆನ್ನಾಗಿ ಬಂದಿದೆ. ಇದನ್ನು ನಾನು ಪ್ಲೇಟಲ್ಲಿ ಸರ್ವ್ ಮಾಡಿದಾಗ ಈ ಥರ ಕಾಣ್ತದೆ. ಸೇಮ್ ಟು ಸೇಮ್ ಕೊಚ್ಚಕಕ್ಕಿ ಅನ್ನೋ ಥರನೇ ಕಾಣ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ ಬರ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ.